ಈಗ ದಿನಗಳು ಎಷ್ಟೇ ಕಳೀಲಿ, ವರ್ಷಗಳೆಷ್ಟೇ ಆದ್ರೂ ಕೂಡ ತಂತ್ರಜ್ಞಾನ ಎಷ್ಟೇ ಬಳಸ್ತಾ ಇದೀವಿ ಕೂಡ, ಜೊತೆಗೆ ಎಷ್ಟೇ ತಂತ್ರಜ್ಞಾನ ಬರ್ಲಿ, AI ಆಗ್ಲಿ ಯಾವುದೇ ಆಗ್ಲಿ, ನಾವು ರೊಟ್ಟಿ ಮತ್ತೆ ಮುದ್ದೆನ ಡೌನ್ಲೋಡ್ ಮಾಡಕ್ಕಾಗತ್ತಾ? ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ವಿಡಿಯೋ ಕ್ಷಣ ಮಾತ್ರದಲ್ಲಿ ಡೌನ್ಲೋಡ್ ಮಾಡ್ಬೋದು. ಕೆಲವೊಂದಿಷ್ಟು ಟೆಕ್ನಾಲಜಿ ಓರಿಯೆಂಟೆಡ್ ಯಾವುದೋ ಒಂದು ಫೈಲ್ ಬಂತು, ಬೇಗ ಡೌನ್ಲೋಡ್ ಮಾಡ್ಬೋದು. ಮುದ್ದೆ ರೊಟ್ಟಿನೂ ಡೌನ್ಲೋಡ್ ಮಾಡಿ ನೋಡೋಣ. ಸೊ ರೈತ ಎಷ್ಟೇ ವರ್ಷಗಳಾದ್ರೂ, ಎಷ್ಟೇ ಒಂದು ಇದು ಕಳೆದ್ರೂ ಕೂಡ, ರೈತ ಇವತ್ತಿಗೂ ಕೂಡ ಅವನು ಏನಾದ್ರೂ ಬೆಳೆಯನ್ನ ಬೆಳಿದಲೇ ಇದ್ರೆ ಯಾವುದು ಕೂಡ ರೊಟ್ಟಿ ಆಗ್ಲಿ ಮುದ್ದೆ ಆಗ್ಲಿ ನಮ್ಮ ಊಟಕ್ಕೆ ಯಾವುದು ಬರಲ್ಲ. ನಾವು ಈ ಒಂದು ನಿಟ್ಟಿನಲ್ಲಿ ಎಷ್ಟೇ ತಂತ್ರಜ್ಞಾನ ಬರ್ಲಿ, ಎಷ್ಟೇ ಇದಾಗ್ಲಿ, ನಾವು ಆ ಒಂದು ವಿಚಾರವನ್ನ ಮರಿತಾ ಇದೀವಿ. ಏನಂದ್ರೆ ಮೂರೊತ್ತಿನ ಊಟ ಆಗ್ತಾ ಇದೆ, ತಿಂಡಿ ಆಗ್ತಾ ಇದೆ ಅಲ್ವಾ? ಸೊ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೃಷಿ ಪ್ರವಾಸೋದ್ಯಮ ಅಂತಕ್ಕಂಥ ಒಂದು ವಿಚಾರವಾಗಿ ಒಂದು ಅಗ್ರಿಯಾನ ಕಂಪನಿ ಪ್ರಾರಂಭ ಆಗಿದೆ. ಇದು ಕಂಪ್ಲೀಟ್ ರೈತರ ಒಂದು ಹ್ಯಾಂಡ್ ಹೋಲ್ಡಿಂಗ್, ಅಂದ್ರೆ ಅವರ ಜೊತೆಯಲ್ಲಿ ನಿಲ್ಲೋದಿಕ್ಕೆ. ನಾನು ಕೂಡ ಒಬ್ಬ ಕೃಷಿಕ, ಸಾಕಷ್ಟು ಒಂದು ವಿಡಿಯೋಗಳನ್ನು ನೋಡಿದ್ದೀರ ನೀವು. ನಾವೆಲ್ಲ ಒಂದು ರೈತರು ಸೇರಿ ಒಂದು ಕಂಪನಿಯನ್ನು ಮಾಡಿದೀವಿ. ಇದ್ರ ಮೂಲ ಉದ್ದೇಶ ಇಷ್ಟೇನೆ, ಗ್ರಾಹಕ ಮತ್ತು ರೈತನ ಮಧ್ಯೆ ಏನು ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಿಕ್ಕೇನೆ ಬಂದಿರೋದು. ಆ ಒಂದು ಅಂತರವನ್ನ ಕಡಿಮೆ ಮಾಡೋದಿಕ್ಕೆ. ನೇರವಾದಂತ ಖರೀದಿಯನ್ನ ನೀವು ರೈತರಿಂದನೇ ಮಾಡ್ಬೋದು. ಜೊತೆಗೆ ಕೃಷಿಯ ಚಟುವಟಿಕೆಗಳನ್ನ ರೈತನ ಭೂಮಿಯಲ್ಲಿ ನೀವು ನೋಡ್ಬೋದು. ಸಾಕಷ್ಟು ಕಂಪನಿಗಳು ಈಗಾಗಲೇ ಬಂದಿದೆ, ಆದ್ರೆ ಭಾರತದಲ್ಲಿ ಕೃಷಿ ಪ್ರವಾಸೋದ್ಯಮದ ಒಂದು ವಿಚಾರವಾಗಿ ಕೇವಲ ಇರ್ತಕ್ಕಂಥದ್ದು ಒಂದು ಮಹಾರಾಷ್ಟ್ರ, ಎರಡನೆಯದು ಕರ್ನಾಟಕ, ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಕರ್ನಾಟಕದಲ್ಲಿ ಇದು ಪ್ರಥಮ ಕಂಪನಿ ಅಗ್ರಿಯಾನ. ಸೊ ಈ ಒಂದು ಕಂಪನಿ ಕೇವಲ ಕಂಪನಿ ಅಲ್ಲ, ರೈತರ ಜೊತೆಗೆ ನಿಲ್ತಕ್ಕಂಥ, ರೈತರ ಆರ್ಥಿಕ ಒಂದು ಸ್ಥಿತಿಯನ್ನ ಒಂದಿಷ್ಟು ನಾವೆಲ್ಲ ರೈತರ ಸೇರೆ ಒಂದು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಒಂದು ವಿಚಾರ. ಕರ್ನಾಟಕ ಸರ್ಕಾರ ಈಗಾಗಲೇ ಕೃಷಿ ಪ್ರವಾಸೋದ್ಯಮದ ಒಂದು ನೀತಿಯನ್ನ ಮಾಡಿದೆ. ಆ ಒಂದು ನಿಟ್ಟಿನಲ್ಲೇ ಕೂಡ ಈ ಒಂದು ಅಗ್ರಿಯಾನ ನಡೀತಾ ಇದೆ. ನೀವು ಕೂಡ ಭೇಟಿ ಕೊಡ್ಬೋದು, ಕೃಷಿ ಪ್ರವಾಸೋದ್ಯಮವನ್ನು ಕೂಡ ನೀವು ಮಾಡ್ಬೋದು. ರೈತರೊಟ್ಟಿಗೆ ನೀವು ನೇರವಾಗಿ ಸಂಪರ್ಕವನ್ನು ಮಾಡ್ಬೋದು. ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ ಅನ್ನು ನೀವು ಕರೆ ಮಾಡಿ ನೀವು ವಿಸಿಟ್ ಅನ್ನು ಮಾಡ್ಬೋದು ಈ ಒಂದು ಫಾರ್ಮ್ಗೆ. ಮಿಸ್ ಮಾಡಲ್ಲ. ಬನ್ನಿ, ಜೊತೆಗೂಡೋಣ, ಜೊತೆಗೆ ಸಾಗೋಣ, ನಾವು ಬೆಳೆಯೋಣ, ನಮ್ಮೊಟ್ಟಿಗೆ ಎಲ್ಲರನ್ನು ಬೆಳೆಸೋಣ. ಕೃಷಿ ಉಳಿದ್ರೆ ಒಂದು ಜೀವನ ಉಳಿತದೆ. ನಮಸ್ಕಾರ.